ಇನ್ನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ಡಿ ಬಾಸ್. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ, ಪ್ರತಿಯೊಂದು ಹಂತದಲ್ಲೂ ಈ ಶೂಟಿಂಗ್ ನಡೆಯೋ ಟೈಮಲ್ಲೂ ಎಲ್ಲನೂ ಹೇಳ್ತಾರೋ ಒಳ್ಳೇದಾಗತ್ತೆ ಅಂತ ಅರಿಸ್ತಿದ್ರು. ಅದಾದಮೇಲೆ ಒಂದಷ್ಟು ಎಲ್ಲ ಕಡೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಮೋಷನ್ ಮಾಡಿಕೊಟ್ರು. ಮತ್ತು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ಪೇಪರ್ ಆ್ಯಡ್ಸ್ ಎಲ್ಲ ಕೊಡಿಸಿದ್ರು. ಈಗ ನಿನ್ನೆ ಬಂದು ನಮ್ಮ ಸಿನಿಮಾನ ನೋಡಿ ತುಂಬ ಖುಷಿಪಟ್ಟು ಒಂದು 2-1/4 ಗಂಟೆ ನಕ್ಕೊಂಡು ಸಖತ್ ಮಜಾ ಮಾಡ್ಕೊಂಡು ಹೋದ್ರು. ಹೋಗ್ತಾ ಹೇಳ್ಬಿಟ್ಟು ಹೋದ್ರು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗಿರುತ್ತೆ ಸಿನಿಮಾ ಅಂತ, ಸೂಪರ್ ಆಗಿದೆ ಅಂತ ಆಶೀರ್ವಾದ ಮಾಡೋದ್ರು. ಥ್ಯಾಂಕ್ಸ್ ಡಿ ಬಾಸ್. ಇನ್ನೊಬ್ಬರು ಧ್ರುವ ಸರ್ಜಾ ಅವರು ಒಂದು ಆಸ್ ಎ ಬ್ರದರ್ ಫ್ರೆಂಡ್ ಅಂತ ಏನು ಬೇಕಾದರೂ ಹೇಳ್ಬೋದು. ಅವರು ನಮ್ಗೆ ಬೈಟ್ಸ್ ಎಲ್ಲ ಕೊಟ್ಟರು. ಮತ್ತು ಯಾಕೆಂದರೆ ಅವ್ರಿಗಿರೋ ಫ್ಯಾನ್ಸ್ ಬೇಸ್ಗೆ ಮೇಯ್ನ್ ಥಿಯೇಟ್ರಿಗೆಲ್ಲ ಬಂದು ಸಿನಿಮಾ ನೋಡೋಕ್ಕಾಗಲ್ಲ, ಅವ್ರ ಸಿನಿಮಾನೇ ನೋಡೋಕ್ಕಾಗಲ್ಲ. ಯಾಕೆಂದರೆ ನಾನು ಅವ್ರ ಜೊತೆ ಪೊಗರು ಎಲ್ಲ ನೋಡಿದ್ದೀನಿ. ಹಂಗಿದ್ರೂ ಬಂದು ನಮಗೆ ಗೊತ್ತಿರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ. 400 ಜನ ವಾಪಸ್ ಬೇರೆ ಹೋದ್ರು. ಅವತ್ತು ಟಿಕೆಟ್ ಸಿಗದೆ ಧ್ರುವ ಸರ್ಜವ್ರು ಬಂದು ಮೇಯ್ನ್ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅದು ನಮಗೆ ಒಂದು ದೊಡ್ಡ ಪುಷ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್ಜಾ ಅವ್ರಿಗೆ. ಇನ್ನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ಡಿ ಬಾಸ್. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ, ಪ್ರತಿಯೊಂದು ಹಂತದಲ್ಲೂ ಈ ಶೂಟಿಂಗ್ ನಡೆಯೋ ಟೈಮಲ್ಲೂ ಎಲ್ಲನೂ ಹೇಳ್ತಾರೋ ಒಳ್ಳೇದಾಗತ್ತೆ ಅಂತ ಅರಿಸ್ತಿದ್ರು. ಅದಾದಮೇಲೆ ಒಂದಷ್ಟು ಎಲ್ಲ ಕಡೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಮೋಷನ್ ಮಾಡಿಕೊಟ್ರು. ಮತ್ತು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ಪೇಪರ್ ಆ್ಯಡ್ಸ್ ಎಲ್ಲ ಕೊಡಿಸಿದ್ರು. ಈಗ ನಿನ್ನೆ ಬಂದು ನಮ್ಮ ಸಿನಿಮಾನ ನೋಡಿ ತುಂಬ ಖುಷಿಪಟ್ಟು ಒಂದು 2-1/4 ಗಂಟೆ ನಕ್ಕೊಂಡು ಸಖತ್ ಮಜಾ ಮಾಡ್ಕೊಂಡು ಹೋದ್ರು. ಹೋಗ್ತಾ ಹೇಳ್ಬಿಟ್ಟು ಹೋದ್ರು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗಿರುತ್ತೆ ಸಿನಿಮಾ ಅಂತ, ಸೂಪರ್ ಆಗಿದೆ ಅಂತ ಆಶೀರ್ವಾದ ಮಾಡೋದ್ರು. ಥ್ಯಾಂಕ್ಸ್ ಡಿ ಬಾಸ್. ಇನ್ನೊಬ್ಬರು ಧ್ರುವ ಸರ್ಜಾ ಅವರು ಒಂದು ಆಸ್ ಎ ಬ್ರದರ್ ಫ್ರೆಂಡ್ ಅಂತ ಏನು ಬೇಕಾದರೂ ಹೇಳ್ಬೋದು. ಅವರು ನಮ್ಗೆ ಬೈಟ್ಸ್ ಎಲ್ಲ ಕೊಟ್ಟರು. ಮತ್ತು ಯಾಕೆಂದರೆ ಅವ್ರಿಗಿರೋ ಫ್ಯಾನ್ಸ್ ಬೇಸ್ಗೆ ಮೇಯ್ನ್ ಥಿಯೇಟ್ರಿಗೆಲ್ಲ ಬಂದು ಸಿನಿಮಾ ನೋಡೋಕ್ಕಾಗಲ್ಲ, ಅವ್ರ ಸಿನಿಮಾನೇ ನೋಡೋಕ್ಕಾಗಲ್ಲ. ಯಾಕೆಂದರೆ ನಾನು ಅವ್ರ ಜೊತೆ ಪೊಗರು ಎಲ್ಲ ನೋಡಿದ್ದೀನಿ. ಹಂಗಿದ್ರೂ ಬಂದು ನಮಗೆ ಗೊತ್ತಿರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ. 400 ಜನ ವಾಪಸ್ ಬೇರೆ ಹೋದ್ರು. ಅವತ್ತು ಟಿಕೆಟ್ ಸಿಗದೆ ಧ್ರುವ ಸರ್ಜವ್ರು ಬಂದು ಮೇಯ್ನ್ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅದು ನಮಗೆ ಒಂದು ದೊಡ್ಡ ಪುಷ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್ಜಾ ಅವ್ರಿಗೆ.